ಸಾಮಾನ್ಯವಾಗಿ ಮತಾಂತರವಾಗಿರುವಂಥ ಸಾಧ್ಯತೆಗಳಿದ್ದಾವೆ. ಈಗ ಒಂದು ದೊಡ್ಡ ಪ್ರಶ್ನೆ ಬಂದರೂ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರುವಂತಹ ಸಮುದಾಯಗಳನ್ನ ಕೆಲವೊಂದು ಕಡೆಗೆ ನೀವು ಜಾತಿ ಹೆಸರು ಬರೆಸ್ಬಾರ್ದು, ನಿಮಗೆ ಬರೋದಿಲ್ಲ, ನೀವು ಮತಾಂತರ ಆಗಿದ್ದೀರಾ ಅನ್ನೋ ವಾದಗಳನ್ನು ಮಾಡ್ತಾ ಇದ್ದಾರೆ. ಅಥವಾ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರೋರಿದ್ದಾರೆ. ಇವರೆಲ್ಲ ಮತಾಂತರ ಆಗಿರುವಂತಹ ವಲಯ, ಮಾದಿಗ ಮತ್ತು ಬೇರೆ ಯಾವುದೇ ಜಾತಿಯ ಸಮುದಾಯದ ಜನರು ತಮ್ಮ ಮೂಲ ಜಾತಿಯನ್ನು ಬರೆಸ್ಬೇಕಾಗುತ್ತೋ ಅಥವಾ ಕ್ರೈಸ್ತ ಅಂತ ಬರೆಸಿದ್ರೆ ಆಗುವಂಥ ಸಮಸ್ಯೆಗಳೇನು ಈ ಎಲ್ಲ ಗೊಂದಲಗಳಿಗೆ? ಒಂದು, ನೀವು ಕ್ರೈಸ್ತ ಧರ್ಮಕ್ಕೆ ಸೇರಿದುವುದು ಅಂತ ಜಾತಿ ಪ್ರಮಾಣ ಪತ್ರ ತಗೊಂಡಿದ್ರೆ ನೀವು 101 ಜಾತಿ ಪಟ್ಟಿಯಲ್ಲಿ ಬರೋಲ್ಲ. ಇಸ್ಲಾಂ ಧರ್ಮಕ್ಕೆ ನೀವು ಮತಾಂತರಗೊಂಡಿದ್ರೆ ಆ ಹೆಸರಿನಲ್ಲಿ ಜಾತಿ ಪತ್ರ ನೀವು ತಗೊಂಡಿದ್ರೆ ಈ 100 ನೀವು ಬರೋಲ್ಲ. ಹಾಗಾಗಿ ಅಂಥವರನ್ನು ಸಮೀಕ್ಷೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಹೊರಗಡೆ ಆಚರಣೆಗೆ ನಾವು ಕ್ರೈಸ್ತರು, ಆದರೆ ಸರ್ಕಾರ ಅನುಕೂಲಗಳನ್ನು ಪಡೋದಕ್ಕೆ ಸರ್ಕಾರಿ ದಾಖಲೆಗಳಲ್ಲಿ ನಾನು ಪರಿಶಿಷ್ಟ ಜಾತಿ ಅಂತಲೇ ಮುಂದುವರಿಸ್ತೀನಿ. ಆಗ ನಿಮ್ಮ ಉಪಜಾತಿಯನ್ನಲ್ಲಿ ಬರೆಸಿದ್ರೆ ಸಮೀಕ್ಷೆಗೆ ನಿಮ್ಮನ್ನು ಒಳಪಡಿಸ್ತೀನಿ. ಒಟ್ಟಾರೆಯಾಗಿ ಈ ಯಾವುದೇ ರೀತಿಯ ಈ ಮತಾಂತರ ಅನ್ನೋದು ಪ್ರಶ್ನೆಗಳಿಲ್ಲ, ಬಟ್ ಅವ್ರು ಸರ್ಟಿಫಿಕೇಟ್ ತಗೊಂಡಿದ್ರೆ ಮಾತ್ರ ಸಮಸ್ಯೆ ಆಗುವಂಥ ಅಥವಾ ಅವರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಈಗ ಒಂದು ವೇಳೆ ಈ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಲೇ